ಹೊಟ್ಟೆ ಡುಮಣ ಹೊಟ್ಟೆ ಡುಮ ಹೊಟ್ಟೆ ಡುಮಣ ಅಪ್ಪ ಮಗನ ಮೆರವಣಿಗೆ ಇನ್ನೂ ಮುಗ್ದಿಲ್ಲ. ಜಾತ್ರೆ ತವಿಂದನು ಹಿಂಗೆ ನಡೀತೈತೆ. ಈ ತೋಟ ಯಾರ್ದು? ಎಲ್ಗೆ? ಇಲ್ಲಪ್ಪ, ನಾನ್ ಬರಲ್ಲ. ಹೆಂಗೆ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಯಾ ವರ್ಡ್ಸ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾವಿವತ್ತು ಮಂಡ್ಯದಲ್ಲಿ ನಮ್ಮ ಊರಲ್ಲಿ ಇದ್ದೀವಿ. ಹಾಗೆ ನಿನ್ನೆ ಹಬ್ಬ ಮುಗೀತು. ಇವತ್ತು ಹೊಲ್ದತ್ರ ಬರೋಣ, ಹೊಲ್ದತ್ರ ಹೋಗೋಣ ಅಂತ ಅಂದರು ನಮ್ಮ ಮನೆಯವರು. ಸೊ ಹಾಗಾಗಿ ಹೊಲ್ದತ್ರ ಬಂದಿದ್ದೀವಿ. ಇದು ನಮ್ಮ ಅಡಿಕೆ ತೋಟ ನೋಡ್ಬೋದು, ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಪೂರ್ತಿಯಾಗಿ ತೋರಿಸ್ತೀನಿ ಆಮೇಲೆ. ಸೊ ತುಂಬಾ ಖುಷಿಯಾಗುತ್ತೆ ಹೊಲ್ದತ್ರ ಬಂದರೆ. ನೆಮ್ಮದಿ ಇರುತ್ತೆ, ಟ್ರಾಫಿಕ್ ಇರಲ್ಲ, ಬಿಸಿಲಿರಲ್ಲ, ಜನ ಇರಲ್ಲ, ಟೆನ್ಷನ್ ಇರಲ್ಲ, ಪ್ರೆಷರ್ ಇರಲ್ಲ. ನೆಮ್ಮದಿ ಅಂದರೆ ಅದು ಹಳ್ಳಿಲಿ ಸಿಗುತ್ತೆ. ನೋಡಿ, ಅಲ್ಲಿ ನೋಡಿ ನಮ್ಮ ಮನೆಯವರು, ನನ್ನ ಮಗ ಎಲ್ಲ ಅಲ್ಲಿ ನಿಂತಿದ್ದಾರೆ. ಎಳ್ನೀರೆಲ್ಲ ಕೀಳ್ತಾ ಇದ್ದಾರೆ, ಎಳ್ನೀರು ಕುಡಿಯೋಣ ಅಂತ ಹೇಳಿಬಿಟ್ಟು. ಅಲ್ಲಿ ನಮ್ಮ ಅತ್ತೆ ನಮ್ಮ ಮಾವ ಅಲ್ಲಿ ನಿಂತಿದ್ದಾರೆ. ಐ ಥಿಂಕ್ ಕಾಣಿಸಲ್ಲ ಅನಿಸುತ್ತೆ. ಇವೆಲ್ಲ ನಮ್ಮದು ಕುರಿಗಳು, ಮೇಯ್ತಾ ಇದ್ದೀವಿ ಅಡಿಕೆ ತೋಟದಲ್ಲಿ. ಹೌದಾ? ಎಷ್ಟು ಎಳ್ನೀರು ಇತ್ತು ರವಿ? 35 ಎಳ್ನೀರು ಇತ್ತಾ? ನಾವು ಬಂದಿದ್ದಕ್ಕೆ ಒಂದು ಗೊನೆ ಖಾಲಿ ಮಾಡ್ಬಿಟ್ವಾ? ಅಲ್ಲಿ ನಮ್ಮ ಅತ್ತೆ ಮಾವ ಪಾಪ ಕುರಿ ಮೆಸ್ತವ್ರೆ. ಈ ನನ್ನ ಮಗ ಇಲ್ಲಿ ಆಟ ಆಡ್ತಾವನೆ. ನೋಡಿ ಎಷ್ಟು ಪ್ರಶಾಂತವಾಗಿದೆ. ಪೂರ್ತಿ ಅಲ್ಲಿ ಕೆಳಗಡೆ ಎಲ್ಲ ಇದೆ. ಹಾಗೆ ಇವತ್ತು ಸ್ವಲ್ಪ ಬೋರ್ದು ಕೆಲಸ ಇತ್ತು, ಹಾಗಾಗಿ ಸ್ವಲ್ಪ ಬ್ಯುಸಿ. ಅದೇನೋ ಐಟಮ್ ತರಕ್ಕೆ ಹೋಗಿದ್ದಾರೆ. ಎಲ್ಲಿಗಮ್ಮ? ಹೋಗು, ಮೇಕೆಗಳೆಲ್ಲ ಮೇಯಿಸ್ತಾ ಇದ್ದೀವಿ. ಯಶು, ಅಲ್ಲೋಗು, ಮೇಕೆ ಹತ್ರ ಹೋಗ್ತೀಯ? ಅಜ್ಜಿ ಹತ್ರ ಹೋಗ್ತೀಯ? ಅಲ್ಲಿ ಏನು ಕೋಲು? ಯಾಕೆ ಕೋಲು? ಮೇಕೆ ಹೊಡಿಯಕ್ಕ? ಏನ್ ಮಾಡ್ತಿದ್ಯಾ? ಅದು ಜವಳಿ ಕಣೋ, ಜವಳಿ. ಅದು ಎಳ್ನೀರು ತಗೊಳ್ಳೋದು. ಎಳ್ನೀರು ಬೇಡ್ವಾ? ಎಳ್ನೀರದು. ಅಬ್ಬ ಅಬ್ಬ. ಅದು ಕುಡ್ಲು ಇಶ್ಯೂ. ಅದು ಓಪನ್ ಮಾಡೋದು, ಇದು ಕೀಳೋದು. ಅಲ್ಲಿ ನೋಡೋದು ಮರ ಇದೆಯಲ್ಲ, ಮರದಲ್ಲಿ ಎಳ್ನೀರು ಇದೆಯಲ್ಲ, ಅದನ್ನ ಇದ್ರಲ್ಲಿ ಕೀಳ್ತಾರೆ. ಸರಿನಾ? ಇಲ್ಲ, ದ್ರವ್ಯಾಣ ಬರ್ತಾನೆ. ಪಪ್ಪ ಬರ್ತಾರಿರೋ. ಪಪ್ಪ ಇದು ಮರ ಯಾರ್ದಿದು? ಯಾರ್ದು ಮರ? ಯಾರ್ದೇಶ ಅದು ಮರ? ಕಡ್ಡಿ ಎಲ್ಲ ತುಳಿ ಬಿಡ ಬಾ. ಎಲ್ಲೋಗ್ತಿದ್ಯಾ? ಬಾಯಿ ಕಡೆ. ಹೊಲ ಇರ್ಲ ಹೊಲ. ನಿಮ್ದ್ಯಾ? ಇನ್ಯಾವ್ದಿದು? ನಿಂದು ಗೋಪಾಲ್ ಅಲ್ಲಿ ಯಾರು ಹೇಳ್ಕೊಟ್ರ? ಅಪ್ಪ ಮಗನ್ ಫೋಟೋ ಶೂಟ್ ನಡೀತಾ ಇದೆ ಹೊಲದಲ್ಲಿ. ಯಶು ಹೇಳು, ಯಶು. ಪಪ್ಪ ಸಾಕು ಪಪ್ಪ, ಸಾಕು ಬಿಡು ಪಪ್ಪ, ಫೋಟೋ ತೆಗ್ದಿದ್ದು. ಇನ್ನೂ ಮುಗ್ದಿಲ್ಲ ಅಪ್ಪ ಮಗನ್ ಫೋಟೋ ಶೂಟ್. ಏನ್ ಮಾಡ್ತಿದ್ದೆ ಯಶು? ಯಶು ಏನ್ ಆಗ್ತೀಯಾ? ರೈತ ಆಗ್ತೀಯಾ? ಮತ್ತೆ ಇನ್ನೇನಕ್ಕೆ ಇವೆಲ್ಲ ಮಾಡ್ತಾ ಇದೀಯಾ? ಸುಮ್ಮನೆ ಮಾಡ್ತಾರಾ?
ನಿನ್ನೆ ಎಲ್ಲ ಫುಲ್ಲು ಜಾತ್ರೆ ಇತ್ತಲ್ಲ, ಊರು ತುಂಬ ಜನ ಇದ್ದಾರೆ. ಎಷ್ಟು ವರ್ಷಗಳಿಂದ ನಾವು ಮೀಟ್ ಮಾಡೋಕ್ಕೆ ಆಗಿರಲ್ಲ. ಸೊ ಅಂಥ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾರೆ. ಊರ ಹಬ್ಬ ಅಂತ ಅಂದ್ರೇ ಒಂಥರ ಫುಲ್ಲು ಖುಷಿ ಆಗುತ್ತೆ. ಯಾಕಂತಂದರೆ ನಿಜವಾಗ್ಲೂ ನಾವು ಹಬ್ಬಗಳಲ್ಲಿ ಇದು ವರ್ಷಕ್ಕೆ ಒಂದ್ಸತಿ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಬಟ್ ಆದ್ರೂ ಕೂಡ ನಮ್ಮ ಸ್ಕೂಲ್ ಫ್ರೆಂಡ್ಸ್ಗಳು ಎಲ್ಲ ಕೆಲವರು ಬಂದಿರ್ತಾರೆ, ಕೆಲವರು ಬಂದಿರಲ್ಲ. ಸೊ ಈಗ ವರ್ಷಕ್ಕೆ ಒಂದ್ಸತಿ ಅವ್ರನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಆ ಹಳೆ ಮೆಮೊರೀಸ್ಗಳೆಲ್ಲ ಬರುತ್ತೆ. ನಿಜವಾಗ್ಲೂ ಹಳ್ಳಿಲಿ ಇರುವಂತಹ ಒಂದು ನೆಮ್ಮದಿ ಬಹುಶಃ ಸಿಟಿಯಲ್ಲಿ ಸಿಗೋದಿಲ್ಲ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ದುಡಿಮೆಗೆ ಸಿಟಿ ತುಂಬ ಮುಖ್ಯ ಆಗಿರುತ್ತೆ. ಹಳ್ಳಿಯಲ್ಲೂ ಪ್ರಾಪರಾಗಿ ಎಲ್ಲ ಇದ್ದಾಗ ಆರಾಮಾಗಿ ನಾವು ಮಾಡ್ಬೋದು, ದುಡ್ಕೊಂಡು ಹೋಗ್ಬೋದು. ಬಟ್ ಆದ್ರೂ ಕೂಡ ದುಡಿಮೆಗೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಬೆಂಗಳೂರಿಗೆ ಹೋಗಿರ್ತಾರೆ ಅಥವಾ ಬೇರೆ ಸಿಟಿಗಳಿಗೆ ಹೋಗಿರ್ತಾರೆ. ಬಟ್ ಆದರೂ ಕೂಡ ಹಳ್ಳಿನೇ, ನಮ್ಮ ನೆಲ ನಮ್ಮದೇ. ಶೂ ಬಿಚ್ಬಿಡ್ತಾ ಪಪ್ಪ. ಆಹಾ, ಕಾಲಿಡಕ್ಕೆ ನಳ್ತಾನಲ್ಲ. ಯೂಟ್ಯೂಬ್ ಚಾನಲ್ ಹೇಳು. ವೆಲ್ಕಮ್ ಟು ರಯಾ ವರ್ಡ್ಸ್ ಕನ್ನಡ. ಆಹಾ, ಆ್ಯಕ್ಚುಲಿ ನಾವು ತಪ್ಪು ಹೇಳಿದ್ವಿ ಗೊತ್ತಾ ಯಶು? ಈಗ ಹೇಳು, ವೆಲ್ಕಮ್ ಬ್ಯಾಕ್ ಟು ರಯಾ ವರ್ಲ್ಡ್. ಹೇಳು, ವರ್ಲ್ಡ್ ಕನ್ನಡ. ಎಸ್, ವೆರಿ ಗುಡ್. ಕ್ಲಾಪ್ ಮಾಡು. ಕ್ಲಾಪ್ 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 ಕ್ಲಾಪ್. ನಾವು ಅಡಿಕೆ ನೆಟ್ಟು ಸುಮಾರು ಒಂದು 4-4.25 ವರ್ಷ ಆಗ್ತಾ ಬಂತು. ಇನ್ನೂ ಅಷ್ಟು ಅದು ಫಲ ಬಿಟ್ಟಿಲ್ಲ. ಮತ್ತು ನಾವಿನ್ನೂ ಏನೂ ಹಾಕೋದಕ್ಕೂ ಕೂಡ ಹೋಗಿಲ್ಲ, ಯಾಕಂದರೆ ಸ್ವಲ್ಪ ನೀರು ಪ್ರಾಬ್ಲಮ್ ಇದೆ. ಹಾಗಾಗಿ ಇವತ್ತು ಬೋರದು ಕೆಲಸನೂ ಕೂಡ ಇತ್ತು. ಸೊ ಹಾಗಾಗಿ ಹೇಗಿದ್ದರೂ ಬಂದಿದ್ದೀವಲ್ಲ ಹಬ್ಬಕ್ಕೆ, ಅದ್ರ ಜೊತೆಗೆ ಬೋರ್ದು ಕೂಡ ರೆಡಿ ಮಾಡಿಸ್ಬಿಟ್ಟು ಏನಾದರೂ ಮಾಡೋಣ ಮಿಡಲಲ್ಲಿ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇದೆ. ಬಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಟೋಟಲ್ 2 ಬೋರ್ ಇದೆ. ಒಂದು ಬೋರಲ್ಲಿ ನೀರು ಬರ್ತಾಯಿತ್ತು, ಇನ್ನೊಂದು ಬೋರಲ್ಲಿ ಕೆಟ್ಟೋಗಿತ್ತು. ಹಾಗಾಗಿ ಇವಾಗ ಅದನ್ನು ಕೂಡ ರಿಪೇರಿ ಮಾಡಿಸ್ತಾ ಇದ್ದೀವಿ ನಾವು. ಸೊ ರಿಪೇರಿ ಮಾಡೋರು ಬಂದಿದ್ದಾರೆ, ಸ್ಟಾರ್ಟ್ ಮಾಡಬೇಕು ಇವಾಗ. ಅಲ್ಲೆಲ್ಲ ಹೋಗೋಕ್ಕಾಗಲ್ಲಮ್ಮ, ಎದಳು ಇಲ್ಲಿ ಎದಳು. ಅಲ್ಲಿ ಬಾಳೆಕಾಯಿ ಹಾಕಿದ್ದೀವಿ, ಬಾಳೆಹಣ್ಣಿಂದು. ಇಲ್ಲಿ ನಿಂತಿದ್ದಾರಲ್ಲ ಇವರು ನಮ್ಮ ಮಾವ, ಮತ್ತು ಅಲ್ಲಿ ನಿಂತಿರೋದು ನಮ್ಮ ಅತ್ತೆ. ನಾವು ಸುಮ್ಮನೆ ಹೋದಾಗ ಬಂದಾಗ ಬರ್ತಾ ಇರ್ತೀವಿ ಹೊಲ್ದ ಹತ್ರ. ಬಟ್ ಪೂರ್ತಿಯಾಗಿ ಇದ್ರ ಜವಾಬ್ದಾರಿ ತಗೊಂಡು ಕಷ್ಟಪಟ್ಟು ನೋಡ್ಕೊತಾ ಇರೋದು ಇವರೇ. ಯಶು, ಯಶು ಟ್ರ್ಯಾಕ್ಟರ್ ಯಾರ್ದು? ಓ, ಹೊಲ ಯಾರ್ದು? ಈ ತೋಟ ಯಾರ್ದು? ತಂಗಿ ಪಾಪು ಕೊಡ್ತೀಯಾ? ಮುರ್ದೋಯ್ತಾ ಕಾಲು? ಯಶು, ತೋಟ ಎಲ್ಲ ತಂಗಿ ಪಾಪು ಕೊಡ್ತೀಯಾ? ಚಿಕ್ಕಪ್ಪಂಗೆ? ಓ, ಮತ್ ನಂದಲ್ಲ ಅಂದ್ಯಲ್ಲ? ನಂದಲ್ಲ ಅಂದೆ ಅಲ್ವಾ? ಚಿಕ್ಕಪ್ಪಂದು ಯಾವುದು? ಚಿಕ್ಕಪ್ಪಂಗೆ ಕೊಡೋಣ ಬೇಡವಾ? ಚಿಕ್ಕಪ್ಪಂಗೆ ಕೊಡೋಣ ಬೇಡ? ಎಲ್ಲಿಗೆ? ಇಲ್ಲಪ್ಪ, ನಾನ್ ಬರೋಲ್ಲ. ಹೆಂಗ ಹೇಳ ಸೂಪರ್ ಅಂತ. ಹೆಂಗೆ ಸೂಪರ್? ಕುಡಿ ಕುಡಿ. ಯಾಕೆ ಬರೀ ಕಾಲ ನಡೆಯಲ್ವಾ? ಯಾಕೆ? ಕೊಳೆ ಆಗುತ್ತಾ? ಒಬ್ಬಾ, ಆಮೇಲೆ ಬೇಡ, ಶೂ ಎಲ್ಲ ಹಾಕೋಬಾರ್ದು, ಹಂಗೆ ನಡಿಬೇಕು. ಹಂಗೆ ನಡಿಬೇಕು, ಶೂ ಯಾಕೆ ಹಾಕೋತೀಯ? ನೋಡಿ, ಮಕ್ಕಳನ್ನ ಸಿಟಿಲೇ ಬೆಳೆಸಿದ್ರೆ ಇದೇ ಗತಿ. ಸ್ವಲ್ಪನೂ ಕೆಳಗಡೆ ಸ್ಲಿಪ್ಪರ್ ಇಲ್ಲದೆ ನಾವು ನಡೆಸೋದಿಲ್ಲ.
ಇವಾಗ ಹಂಗೆ ನಡೆಯೋ ಅಂತಂದ್ರೆ ಇಲ್ಲ ಬೇಡ, ಕೊಳೆ ಆಗುತ್ತೆ, ಗಲೀಜಾಗುತ್ತೆ, ಚುಚ್ಚುತ್ತೆ ಅಂತ ಹೇಳ್ತಾವನೆ. ಸೊ ಆದಷ್ಟು ಮಕ್ಕಳನ್ನ ಹಳ್ಳಿ ಕಡೆ ಎಲ್ಲ ಕರ್ಕೊಂಡು ಬಂದು ಆದಷ್ಟು ಹಳ್ಳಿ ಕಡೆ ಎಲ್ಲ ಸ್ವಲ್ಪ ವಾತಾವರಣದಲ್ಲಿ ಬಿಡಿ. ಕೆಲವೊಂದೊಂದು ISI ಮಾರ್ಕ್ ಇದ್ರೆ ಬ್ರ್ಯಾಂಡೆಡ್ ಅಲ್ವಾ ಅಣ್ಣ? ಈಗ ಮೀಕೋದಲ್ಲಿ ISI ಇಲ್ಲ, ಎಲ್ಲರೂ ತೋರಿಸ್ಬಿಡಿ. ನೋಡಿ ರಿಪೇರಿ ಮಾಡೋರು ಬಂದಿದ್ದಾರೆ ಬೋರ್ನ. ಎಷ್ಟು ಕಷ್ಟ ಇರುತ್ತೆ ಅಂತಂದರೆ, ಸೊ ಅದಕ್ಕೆ ಹೇಳೋದು ದೊಡ್ಡವರು ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದರದೇ ಆದಂತಹ ಶ್ರಮ ಬೇಕಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದರದೇ ಆದಂತಹ ಗೌರವ ಇರುತ್ತೆ, ರೆಸ್ಪೆಕ್ಟ್ ಕೊಡಿ ಅಂತ ದೊಡ್ಡವರು ಸುಮ್ಮನೆ ಹೇಳೋದಿಲ್ಲ. ಮತ್ತು ನಾವು ಹಳ್ಳಿ ಸೈಡ್ ನೋಡಿದ್ರೆ, ಈಗ ಸಿಟಿಲಿ ಏನಿರುತ್ತೆ ಅಂತಂದರೆ ಕೆಲಸ ಮಾಡ್ತಾರೆ, ದುಡ್ಡು ಕೊಡ್ತೀವಿ, ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಯಾರೂ ಸಹಾಯ ಮಾಡೋದಿಲ್ಲ. ಬಟ್ ಹಳ್ಳಿ ಕಡೆ ಆಗಲ್ಲ, ಇದು ನಮ್ಮ ಕೆಲಸ ಅಂತ ಹೇಳಿಬಿಟ್ಟು ಅವರಿಗಿಂತ ಜಾಸ್ತಿ ಕೆಲಸ ಮನೆಯವರೇ ಮಾಡ್ತಾ ಇರ್ತಾರೆ. ನೀವು ಇಲ್ಲಿ ನೋಡ್ಬೋದು, ಇವರು ನಮ್ಮ ಮೈದ್ನ ಹಾಗೆ ನಮ್ಮ ಮಾವ, ನಮ್ಮ ಮನೆಯವರು ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇರೋ ಅಂಥದ್ದು. ಆ್ಯಕ್ಚುಲಿ ಇದು ಬೋರ್ ಇತ್ತಲ್ವ, ಅದು ನೀರು ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಬೋರ್ ಕೊರೆಸಿ ಇದರಲ್ಲಿದ್ದಂತಹ ಪೈಪ್ನೆಲ್ಲ ತೆಗೆದುಬಿಟ್ಟು ಅದಕ್ಕೆ ಹಾಕಿದ್ವಿ. ಬಟ್ ಇದರಲ್ಲಿ ಚೆಕ್ ಮಾಡಿದಾಗ ಇಲ್ಲ, ನೀರು ಚೆನ್ನಾಗಿ ಬರುತ್ತೆ ಅಂತ ಅಂದರು. ಸೊ ಹಾಗಾಗಿ ಮತ್ತೆ ಈ ಒಂದು ಬೋರ್ಗೆ ಹೊಸ್ದಾಗಿ ಪೈಪ್ಗಳನ್ನು ತೊಗೊಂಡು ಬಂದುಬಿಟ್ಟು ಆಗ್ತಾ ಇರೋ ಅಂಥದ್ದು. ನಮಗೆ ನೋಡಿದಾಗ ತುಂಬ ಈಸಿ ಅನಿಸುತ್ತೆ, ಬಟ್ ಅಲ್ಲಿ ಅವ್ರು ಪಡೋ ಕಷ್ಟ ಅವರಿಗೆ ಗೊತ್ತಿರುತ್ತೆ. ಬಟ್ ಆ ಕಷ್ಟದಲ್ಲೂ ಕೂಡ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಎಲ್ಲ ನಗ್ನಗ್ತಾ ಕಾಮಿಡಿ ಮಾಡಿಕೊಂಡು ಕೆಲಸನ ಮಾಡ್ತಿರ್ತಾರೆ. ನೋಡಿ ನಮ್ಮ ಮಾವ ಅವರು ಪಾಪ ನಿಜವಾಗ್ಲೂ ನಾವು ಹೇಳ್ತೀವಿ ಏನು ಕೆಲಸ ಮಾಡ್ತೀರಾ ಹಾಗೆ ಹೀಗೆ ಅಂತ ಸಿಟಿಲಿ ಕೂತ್ಕೊಂಡು, ಬಟ್ ಹಳ್ಳೀಲಿ ಅವ್ರ ಕೆಲಸ ಅವರಿಗೆ ಗೊತ್ತಿರುತ್ತೆ. ನಾವು ಯಾವಾಗಾದ್ರೂ ಒಂದಿನ ನೋಡಿದಾಗ ನಿಜವಾಗ್ಲೂ ಕೂಡ ತುಂಬಾ ಅವ್ರ ಬಗ್ಗೆ ಒಂದು ಹೆಮ್ಮೆ ಅನಿಸುತ್ತೆ. ಸೊ ಹಾಗಾಗಿ ಹಳ್ಳಿಲಿರೋರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ರೆಸ್ಪೆಕ್ಟ್ ಕೊಡೋದನ್ನು ಕಲೀರಿ, ನಾವು ಕೂಡ ಕಲಿತೀವಿ ಅಂತ ಇದ್ರ ಮೂಲಕ ನಾನು ಕೇಳ್ಕೊತೀನಿ. ಎಳ್ನೀರು ಯಶು ಇಲ್ಲಿ ನೋಡ ಕುಡಿಯ ಡುಮಣ ಹೊಟ್ಟೆ ಡುಮಣ ಹೊಟ್ಟೆ ಡುಮಣ ಯಶು ಇಲ್ಲಿ ನೋಡ ಹೊಟ್ಟೆ ಡುಮಣ ಹೊಟ್ಟೆ ಡುಮಣ ಹೊಟ್ಟೆ ಡುಮಣ. ಯಶು ಪಾಪ ಚೆನ್ನಾಗಿ ಆಟ ಆಡ್ದ, ಹೊಟ್ಟೆ ತುಂಬ ಎಳ್ನೀರು ಕುಡ್ದ. ಅಲ್ಲಿ ಕೆಲಸ ನೋಡ್ತಾ ಅಲ್ಲಿ ಕೆಲಸ ಮಾಡೋದು ನೋಡ್ತಾ ಆರಾಮಾಗಿ ಮಲ್ಕೋತಾ ಇದ್ದಾನೆ. ನಿದ್ದೆ ಬರ್ತಿದೆ ಪಾಪ ಅವನಿಗೆ, ನಿದ್ದೆ ಬರ್ತಿದೆ. ಫೈನಲಿ ಬೋರ್ ಕೆಲಸ ಎಲ್ಲ ಪೂರ್ತಿಯಾಗಿ ಮುಗೀತು. ಇವಾಗ ಎಲ್ಲ ಚೆಕ್ ಮಾಡ್ತಿದ್ದಾರೆ, ಅಂದರೆ ನೀರು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ, ಮೋಟ್ರ್ ಕರೆಕ್ಟಾಗಿದೆಯಾ ಇಲ್ವಾ ಅಂತೆಲ್ಲ ಕೂಡ ಚೆಕ್ ಮಾಡ್ಕೋತಾ ಇದ್ದಾರೆ. ಎಲ್ಲ ಕೆಲಸ ಆಯ್ತಲ್ವಾ? ಸೊ ನಮ್ಮ ಮನೆಯವರು ಕೈ ಕಾಲು ತೊಳ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಹೋಗೋಕ್ಕೆ. ರೀ ಬೇಗ ಬಾ.
ಓಕೆ, ಲಾಸ್ಟಲ್ಲಿ ಮತ್ತೆ ನಾನು ನಮ್ಮ ತೋಟನ ತೋರಿಸ್ತಾ ಇದ್ದೀನಿ. ಆ ತೋಟ ಇಷ್ಟು ಸುಂದರವಾಗಿ ಬರೋದಕ್ಕೆ ಕಾರಣ ನಮ್ಮ ಅತ್ತೆ ಮಾವ. ನಾವು ಹಬ್ಬ ಹುಣ್ಣಿಮೆಗೆ ಬಂದಾಗ ಮಾತ್ರ ಹೊಲ್ದ ಹತ್ರ ಹೋಗ್ತೀವಿ, ಟೈಮ್ ಪಾಸ್ ಮಾಡ್ಕೊಂಡು ಬರ್ತೀವಿ. ಬಟ್ ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡೋದು ಮತ್ತು ಈ ತೋಟನ ಇಷ್ಟು ಅಚ್ಚುಕಟ್ಟಾಗಿ ನೋಡ್ಕೋತಾ ಇರೋದು ನಮ್ಮ ಅತ್ತೆ ಮಾವ ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ. ಓಕೆ, ಈಗ ಆಲ್ರೆಡಿ ಗಂಟೆ ಸುಮಾರು 4 ಗಂಟೆ ಆಗೋಯಿತು. ಬೆಳಗ್ಗೆನೇ ಬಂದಿದ್ದು. ನಾವು ಬೆಳಗ್ಗೆ ಬಂದಾಗ ಆಲ್ಮೋಸ್ಟ್ 11 ಗಂಟೆ ಆಯಿತು. ಬಟ್ ಹಳ್ಳಿ ಕಡೆ ಅದರಲ್ಲೂ ಹೊಲದಲ್ಲಿದ್ದಾಗ ಹೇಗೆ ಟೈಮ್ ಹೋಗುತ್ತೆ ಅಂತಲೂ ಗೊತ್ತಾಗಲಿಲ್ಲ. ಇಲ್ಲೇ ಎಳ್ನೀರೆಲ್ಲ ಕುಟ್ಕೊಂಡು ಹೊಟ್ಟೆನೂ ಹಸಿಲಿಲ್ಲ ಮನೆಗೆ ಹೋಗೋದಕ್ಕೆ. ಇವಾಗ ಬೋರ್ ಕೂಡ ನಾನು ಹೇಳಿದ್ನಲ್ಲ ರಿಪೇರಿ ಮಾಡಿಸ್ತಾ ಇದ್ದೀವಿ ಅಂತ, ಅದು ಕೂಡ ರೆಡಿ ಆಯಿತು. ನೀರು ಬರ್ತಾ ಇದೆ ಚೆನ್ನಾಗಿ. ಬಂದಿದ್ದಂತೂ ಹೊಲ್ದ ಹತ್ರ ಬಂದಿದ್ದ ಕೆಲಸ ಮುಗೀತು. ಯಶುನು ಕೂಡ ಮಲಗಿದ್ದ ಅಲ್ವಾ, ಎದ್ದ. ಇವತ್ತು ಫುಲ್ ಡೇ ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಹೊಲದಲ್ಲಿ ಇವತ್ತು ಪೂರ್ತಿಯಾಗಿ ಕಳೆದಿದ್ದಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಗೊತ್ತಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಪ್ಪ ಮಗನ ಮೆರವಣಿಗೆ ಇನ್ನೂ ಮುಗ್ದಿಲ್ಲ. ಜಾತ್ರೆ ತವಿಂದನೂ ಹಿಂಗೆ ನಡೀತೈತೆ. ಯಶು ಈ ಕಡೆ ನೋಡೋ, ಬ್ಲ್ಯಾಕ್ ಬರ್ತದೆ. ಅಪ್ಪ ಮಗನ ಜಾತ್ರೆ ಇನ್ನೂ ಮುಗ್ದಿಲ್ಲ. ಯಾವಾಗಲೂ ಅಪ್ಪನ ಮೇಲೇನೆ ಕೂರ್ಬೇಕಾ ಯಶು ನೀನು? ಎಷ್ಟು ಪಪ್ಪ ಯಾವಾಗಲೂ ಅಂಬಾರಿ ಮಾಡಿಸ್ತಾರೆ ಅಂತನಾ? ಏ ಹಿಂದೆ ನೋಡ್ರಿ ನೀವು. ಏ ಇಲ್ಲಿ